ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿದು ವಿಡಿಯೋ ನಮ್ಮ ಮನೆಯಲ್ಲೇ ಆದ ನೇಂದ್ರ ಬಾಳೆಕಾಯಿದು ಚಿಪ್ಸ್ ಮಾಡ್ತಾ ಇದ್ದೇನೆ. ಆ ಚಿಪ್ಸನ್ನು ಈಸಿ ರೀತಿಯಲ್ಲಿ ನಾವು ಹೇಗೆ ಮಾಡೋದು ಅಂತ ಇವತ್ತು ನೋಡುವ. ಒಂದು ಕಪ್ ತಗೊಂಡು ಅದಕ್ಕೆ 1/4 ಕಪ್ ನೀರು ಹಾಕಿ 1 ಟೇಬಲ್ ಸ್ಪೂನ್ ಅರಸಿನ ಹುಡಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ, ಕೈಗೆ ಸ್ವಲ್ಪ ಎಣ್ಣೆ ಹಾಕಿ ಕೈಗೆ ಒಳ್ಳೆ ಮಾಡಿ ಮಸಾಜ್ ಮಾಡಿ, ಬಾಳೆಕಾಯಿಯನ್ನು ತಗೊಂಡು 2 ಸೈಡ್ ಕಟ್ ಮಾಡಿ ಅದೇ ರೀತಿ ಒಂದು ಹೀಗೆ ಸಣ್ಣಗೆ ಲೈನ್ ಹಾಕಿ ಹೀಗೆ ಬಾಳೆಕಾಯಿದು ಸ್ಕಿನ್ ಚೆನ್ನಾಗಿ ತೆಗಿಬೇಕು. ನಮಗೆ ಅದು ಈಸಿಯಾಗಿ ತೆಗಿಲಿಕ್ಕೆ ಬರ್ತದೆ ನೋಡಿ. ಹೀಗೆ ಸ್ಕಿನ್ ಚೆನ್ನಾಗಿ ತೆಗಿಬೇಕು. ಕಾಯಿ ಹಣ್ಣಾದ ಬಾಳೆಹಣ್ಣಲ್ಲ, ಬಾಳೆಕಾಯಿ ಇದು. ಸಣ್ಣ ಕಾಯಿ ಆದರೂ ಕೂಡ ನೇಂದ್ರಕಾಯಿ ಆದ್ದರಿಂದ ಅದರಲ್ಲಿ ನಾನೀಗ ಮಾಡ್ತಾ ಇದ್ದೇನೆ. ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಅದರ ನಂತರ ಈಗ ಒಂದು ನಾವು ಕಟ್ಟಿಂಗ್ ತಗೊಂಡು ಹೀಗೆ ನಾವು ಸಪೂರವಾಗಿ ಕಟ್ ಮಾಡಬೇಕು. ಹೀಗೆ ಸ್ಲೈಸ್ ಮಾಡಿದರೆ ಆಯಿತು. ಚೆನ್ನಾಗಿ ಸ್ಲೈಸ್ ಮಾಡಲಿಕ್ಕೆ ಬರುತ್ತೆ ನೋಡಿ. ಹೀಗೆ ಸ್ಲೈಸ್ ಮಾಡಿದ್ದೇನೆ ಎಲ್ಲ ಕಾಯಿಯನ್ನು. ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಹಾಕಿ ಬಿಸಿ ಮಾಡಿದ ನಂತರ, ಎಣ್ಣೆ ಬಿಸಿ ಆದ ನಂತರ ಈ ನಾವು ಕಟ್ ಮಾಡಿಟ್ಟ ಬಾಳೆಕಾಯಿದು ಪೀಸಸ್ ಹಾಕಬೇಕು. ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಒಂದು ಒಳ್ಳೆ ಮಾಡಿ ಒಂಚೂರು ಫ್ರೈ ಆದ ನಂತರ ಅದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಟ ಅರಸಿನ ನೀರು, ಉಪ್ಪು ಮತ್ತು ಅರಸಿನದು ನೀರು ಹಾಕಬೇಕು. 1 ಅಥವಾ 2 ಸ್ಪೂನ್ ಹಾಕಿದರೆ ಸಾಕು. ಅದರ ನಂತರ ಪುನಃ ನಾವು ಫ್ರೈ ಮಾಡಬೇಕು ಚೆನ್ನಾಗಿ ನೋಡಿ. ಈಗ ಒಳ್ಳೆಯಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ನಾವು ತೆಗೆದು ಅದನ್ನು ಸಪ್ರೇಟ್ ಇಡ್ತಾ ಇದ್ದೇವೆ. ಎಲ್ಲ ಚಿಪ್ಸ್ ಫ್ರೈ ಆಗಿದೆ ನೋಡಿ, ನಿಮಗೆ ಕಾಣ್ಬೋದು. ನಾವು ಮನೆಯಲ್ಲಿ ಮಾಡುವಾಗ ಅಂಗಡಿಯ ಥರ ಅಷ್ಟು ಯೆಲ್ಲೋ ಕಲರ್ ಬರೋದಿಲ್ಲ, ಕಲರ್ ಏನು ಮಿಕ್ಸ್ ಮಾಡೋದಿಲ್ಲ. ಅದರಿಂದ ನೋಡಿ ಹೀಗೆ ಒಳ್ಳೆ ಮಾಡಿ ಫ್ರೈ ಮಾಡಿ ಆಗಿದೆ ಎಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.